ಲಾಫಿಂಗ್ ಬುದ್ಧ ಬಾಸ್ ಇದೀಗ ಎ ಡೇಟ್ ಅನ್ನುವಂಥ ಚಿತ್ರದ ಮೂಲಕ ಸುಜನಿತ್ ಶೆಟ್ಟಿ ಅವರು ಶೈನ್ ಆಗೋಕ್ಕೆ ರೆಡಿಯಾಗಿದ್ದಾರೆ. ಸದ್ಯಕ್ಕೆ ಸಿನಿಮಾದ ಹಾಡಾಗಿರ್ಬೋದು, ಟ್ರೈಲರ್ ಆಗ್ಬೋದು ಮೋಡಿ ಮಾಡ್ತಾ ಇದೆ. ಅವರ ಪಾತ್ರ ಏನು, ಈ ಸಿನಿಮಾದಲ್ಲಿ ಒಂದು ದಿನದಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಕೇಳೋಣ. ಮೊದಲೇ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮೇಡಮ್. ಬಾಸಲ್ಲಿ ಸಿಕ್ಕಾಪಟ್ಟೆ ಮೋಸ ಮಾಡಿದ್ದೀರಾ, ಡೇಟಲ್ಲಿ ಮೋಸ ಮಾಡಿದ್ದೀರಾ, ಹೇಗೆ? ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಅಲ್ಲಿ 10 ಕೋಟಿ 5 ಕೋಟಿ ಇದ್ದಿದ್ದು 10 ಕೋಟಿ ಹೇಳಿದ್ರಿ, ಇಲ್ಲಿ ಎಷ್ಟು ಕೋಟಿ ರೆಮ್ಯುನರೇಷನ್ ತಗೊಂಡ್ರಿ? ಇಲ್ಲ ಮೇಡಮ್, ಕೋಟಿ ಎಲ್ಲ ಇಲ್ಲ ಇಲ್ಲಿ. ಬೇಸಿಕಲಿ ಡೇಟಲ್ಲಿ ಕಾರ್ತಿಕ್ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಕಾರ್ತಿಕ್ ಅನ್ನೋನು ಒಬ್ಬ IT ಎಂಪ್ಲಾಯಿ, ಒಬ್ಬ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಇರೋ ಒಬ್ಬ ಹುಡುಗ, ಒಬ್ಬ ಪಕ್ಕಾ ಬೆಂಗಳೂರು ಹುಡುಗ, ಕಲ್ಚರು ಲ್ಯಾಂಗ್ವೇಜ್ ಅಂದರೆ ತುಂಬ ರೆಸ್ಪೆಕ್ಟ್ ಮಾಡೋಂಥ ಹುಡುಗ, ಒಬ್ಬ ತರಲೆ, ಒಂದು ನೆಕ್ಸ್ಟ್ ಬಾಯ್ ಡೋರ್ ಇಮೇಜ್ ಅಂತ ಹೇಳ್ಬೋದು ಕಾರ್ತಿಕ್ ಕ್ಯಾರೆಕ್ಟರ್ ಬಗ್ಗೆ. ಸರ್, ಈ ಒಂದು ಸಿನಿಮಾದಲ್ಲಿ ಒನ್ ಡೇಯಲ್ಲಿ ನಡೆಯುವಂಥ ಕತೆ ಇದು. ಅಂದರೆ ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾದ ಒಂದು ಹುಡುಗ ಒಂದು ಹುಡುಗಿಯ ನಡುವೆ ಒಂದು ದಿವಸದಲ್ಲಿ ಟ್ರಾವೆಲ್ ಆಗುವಂಥ ಕತೆ. ಸೊ ಇದರಲ್ಲಿ ಏನೆಲ್ಲ ನಡೆಯುತ್ತೆ ಕಥೆಯಲ್ಲಿ, ಈ ಕತೆ ಮೂಲಕ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಹೊರಟಿದ್ದೀರಾ? ಅಂದರೆ ಒಂದು ರಿಲೇಷನ್ಶಿಪ್ ಅಂದರೆ ಎಷ್ಟು ಚಾಲೆಂಜಸ್ ಬರುತ್ತೆ. ಲೈಕ್ ಇಲ್ಲಿ ನಾವು ತೋರಿಸಿರೋದೇನು ಅಂದರೆ ಒಂದು ಲ್ಯಾಂಗ್ವೇಜು, ಒಂದು ಕಲ್ಚರು, ಇದು ಚಾಲೆಂಜಸ್ ಆಗಿ ಬಂದಾಗ ಈ ಥರ ಚಾಲೆಂಜಸ್ ಇದ್ದಾಗಲೂ ಇಬ್ಬರು ಸ್ಟಿಲ್ ಆ ಡೇಟಲ್ಲಿ ಕಂಟಿನ್ಯೂ ಮಾಡ್ತಾರೆ ಅಂದರೆ ಅದಕ್ಕೆ ಏನು ರೀಸನು, ಅದು ಯಾವ್ಯಾವ ತಿರುವುಗಳನ್ನ ತೊಗೊಳುತ್ತೆ ಅನ್ನೋದೇ ಇಡೀ ಸಿನಿಮಾ ಮೇಡಮ್. ಸರ್, ಜೆನ್ಜಿ ಜನ್ರೇಷನಲ್ಲಿ ಸಾಕಷ್ಟು ಈ ಡೇಟಿಂಗ್ಗಳು ಜಾಸ್ತಿಯಾಗಿ ಕೇಳಿ ಬರುತ್ತೆ. ಅದರ ಜೊತೆಗೆ ಈ ಒಂದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಡೇಟಿಂಗ್ ಆ್ಯಪ್ ಅನ್ನುವಂಥದ್ದಿದೆ. ಅದರ ಮಧ್ಯೆ ಇಂತಹ ಸಿನಿಮಾ ಇದು ಎಷ್ಟು ಒಳ್ಳೇದು ಮಾಡುತ್ತೆ ಅಷ್ಟು ಕೆಡುಕನ್ನು ಕೂಡ ಮಾಡುತ್ತೆ ಆ್ಯಪ್ಗಳು. ಅದೇ ಥರ ಈ ಸಿನಿಮಾದಲ್ಲಿ ಏನಾದರೂ ಮೆಸೇಜ್ ಕೊಡುವಂಥದ್ದು ಏನಾದರೂ ಇದೆಯಾ? ಅಂದರೆ ಡೆಫಿನೆಟ್ಲಿ ಲೈಕ್ ಡೇಟಿಂಗ್ ಅಂದರೆ ಒಂದು ಮಿಸ್ಅಂಡರ್ಸ್ಟುಡ್ ಕಾನ್ಸೆಪ್ಟ್ ಅಂತ ಅನ್ಬೋದು. ಲೈಕ್ ನಾವು ಡೇಟಿಂಗ್ ಅಂದರೆ ಒಂದು ಹುಡುಗ ಒಂದು ಹುಡುಗಿ ಲೈಕ್ ಡೇಟಿಂಗ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಡೇಟ್ ಅನ್ನೋದು ಒಬ್ಬ ತಂದೆ ಮಗಳ ಜೊತೆ ಹೋಗ್ಬೋದು, ಅಥವಾ ತಾಯಿ ಮಗನ ಜೊತೆ ಡೇಟ್ಗೆ ಹೋಗ್ಬೋದು. ಇದೊಂದು ಎಕ್ಸ್ಕ್ಲೂಸಿವ್ ಆಗಿ ಟೈಮ್ ಸ್ಪೆಂಡ್ ಮಾಡಿ ಒಬ್ರನ್ನೊಬ್ರು ತಿಳ್ಕೊಳ್ಳೋ ಅಂಥ ಒಂದು ಟೈಮ್ನ ಡೇಟ್ ಅಂತ ಕರಿತೀವಿ. ಸೊ ಅದನ್ನು ನಾವು ಜನರಿಗೆ ಆದಷ್ಟು ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಸರ್, ಈಗ 3 ಸಾಂಗ್ ಬಂದಿದೆ. ಸೊ ಈ 3 ಸಾಂಗಿಗೆ ಸಾಹಿತ್ಯ ನೀವೇ ಬರೆದವರಾ? ಇಲ್ಲ, ಅವರು ಮೇಯ್ನ್ ಲಿರಿಸಿಸ್ಟು. ನನಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಅವರು ಹೇಳಿದ್ರೆ ನಿಮಗೆ ಅವ್ರಿಗೆ ಗೊತ್ತಿದ್ದು ನಾನು ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ ಅಂತ. ಸೊ ಹಾಗಾಗಿ ಬಂದು ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಅಸಿಸ್ಟ್ ಮಾಡಿ ಎಲ್ಲೆಲ್ಲಿ ನನ್ನ ಇನ್ಪುಟ್ಸ್ ಕೊಡೋಕ್ಕಾಗುತ್ತೆ ಅಲ್ಲಿ ಇನ್ಪುಟ್ಸ್ ಕೊಟ್ಟು ನಾನು ಹೆಲ್ಪ್ ಮಾಡಿದ್ದೀನಿ. ಸೊ ಒಂದು ರ್ಯಾಪ್ ಸಾಂಗ್ ಏನಿದೆ, ಈಗಾಗಲೇ ಅದು ಟ್ರೆಂಡಿಂಗ್ನಲ್ಲಿದೆ ಆ ಹಾಡು. ಸೊ ಇದ್ರ ಬಗ್ಗೆ ಹೇಳೋದಾದರೆ ಈ ರ್ಯಾಪ್ ಸಾಂಗ್ ಬಗ್ಗೆ, ಯಾಕಂದರೆ ರ್ಯಾಪ್ ಅನ್ನುವಂಥದ್ದು ಇತ್ತೀಚೆಗೆ ಸಾಕಷ್ಟು ಹಾಡುಗಳು ಬರ್ತಾ ಇದೆ. ಆ ಹಾಡುಗಳ ಮಧ್ಯೆ ನಿಮ್ಮ ಹಾಡು ನಿಲ್ಲೋದು ಚಾಲೆಂಜಿಂಗ್ ಆಗಿರುತ್ತೆ. ಸೊ ನಿಮಗೆ ಬರುವಂತಹ ರಿವ್ಯೂ ಆಗಿರ್ಬೋದು, ರೆಸ್ಪಾನ್ಸ್ ಹೆಂಗಿದೆ ಈ ಹಾಡಿಗೆ ಅಂತ? ಹಾಡು ಕೇಳಿರೋರೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ, ತುಂಬ ಕ್ಯಾಚಿ ಆಗಿದೆ ಅಂತ ಹೇಳಿ, ತುಂಬ ಫ್ರೆಶ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ಈ ಹಾಡು ಈ ಕಾರ್ತಿಕ್ನ ಒಂದು ತರಲೆ ನೇಚರ್ ಏನಿದೆ ಅದನ್ನು ಹಾಡು ಮೂಲಕ ಎಕ್ಸ್ಪ್ರೆಸ್ ಮಾಡೋಕ್ಕೋಸ್ಕರ ನಾವು ಈ ಹಾಡನ್ನ ಸಿನಿಮಾದಲ್ಲಿ ಇಟ್ಟಿದ್ದೇವೆ. ಸರ್, ಇದು ನಾರ್ಮಲ್ ಸಿನಿಮಾಗಿಂತ ವಿಭಿನ್ನವಾಗಿರೋ ಕತೆ. ಸಾಮಾನ್ಯವಾಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡೋದಂದರೆ 2.5 ಗಂಟೆ ಕೂತ್ಕೊಂಡು ಅಥವಾ 2 ಗಂಟೆ 5 ನಿಮಿಷ ಸಿನಿಮಾಗಳು ಇರುತ್ತೆ. ಬಟ್ ಇದನ್ನೆಲ್ಲೋ ನೋಡಿದರೆ ಇದು ಸ್ಪೀಡಾಗಿ ಹೋಗುವಂಥ ಒಂದು ಸಿನಿಮಾ ಅಂತ ಅನ್ನಿಸುತ್ತೆ, ಡ್ಯೂರೇಷನ್ ವೈಸ್ ಆಗಿರ್ಬೋದು. ಬಟ್ ಇತ್ತೀಚಿನ ಜನ್ರೇಷನಲ್ಲಿ ಒಂದು ಪ್ರಯೋಗಾತ್ಮಕ ಚಿತ್ರ ಅಂತ ಹೇಳ್ಬೋದು ಇದನ್ನು. ಸೊ ನೀವು ಯಾವ ಥರ ಅದನ್ನು ವಿಶ್ಲೇಷಣೆ ಕೊಡ್ತೀರಾ ಅಂತ? ಡೆಫಿನೆಟ್ಲಿ ಮೇಡಮ್, ನೀವು ಹೇಳಿದಾಗೆ ನೀವು ಮಾಡಿರೋ ಅಬ್ಸರ್ವೇಷನ್ಸ್ ತುಂಬ ರೈಟ್. ಲೈಕ್ ನಾವು ಎಡಿಟಿಂಗ್ ಪ್ಯಾಟರ್ನ್ಸಲ್ಲಾಗಲಿ ಅಥವಾ ವಿಜುವಲ್ಸಲ್ಲಾಗಲಿ ತುಂಬ ಒಂದು ಹೊಸ ಅಪ್ರೋಚ್ನ ತೊಗೊಳಕ್ಕೆ ಟ್ರೈ ಮಾಡಿದ್ದೀವಿ. ಬೇಸಿಕಲಿ ಇವಾಗಿರೋ ಫಾಸ್ಟ್ ಜನ್ರೇಷನ್ನು, ರೀಲ್ಸ್ ಜನ್ರೇಷನಲ್ಲಿ ಒಂದು ಸಿನಿಮಾ ನಿಂತ್ಕೋಬೇಕು, ಜನರ ಅಟೆನ್ಷನ್ ಸ್ಪ್ಯಾನ್ 2 ಅವರ್ ಒಂದು ಸಿನಿಮಾ ನೋಡಬೇಕು ಅಂದರೆ ಅವ್ರಿಗೆ ಹೇಗೆ ಬೇಕೋ ಆ ಥರ ಟೈಲರ್ ಮೇಡ್ ಮಾಡಿ ನಾವು ಸಿನಿಮಾ ಮಾಡಿಕೊಟ್ಟಿದ್ದೀವಿ. ಒಂದು ಕಮರ್ಷಿಯಲ್ ಸಿನಿಮಾ ಅಂದರೆ ಫೈಟ್ ಇರುತ್ತೆ, ರೊಮ್ಯಾನ್ಸ್ ಇರುತ್ತೆ, ಮತ್ತೊಂದು. ಬಟ್ ಈ ಸಿನಿಮಾದಲ್ಲಿ ಒಂದು ದಿನದಲ್ಲೂ ಫೈಟ್ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ. ಫೈಟ್ ನಡೆಯುತ್ತೆ. ಇರೋ ಕ್ಯಾರೆಕ್ಟರ್ ಮಧ್ಯೆ ಒಂದು ಮೇಜರ್ ಫೈಟ್. ಹೌದು, ಅವರಿಬ್ಬರ ಮಧ್ಯೆ ಒಂದು ಮೇಜರ್ ಫೈಟ್ ನಡೆಯುತ್ತೆ. ಓಕೆ ಸರ್, ಈ ಸಿನಿಮಾನ ಒಪ್ಕೊಳ್ಳೋಕ್ಕೆ ಮೇನ್ ರೀಸನ್ ಏನು? ಅಂದರೆ ಕಾರ್ತಿಕ್ ಕ್ಯಾರೆಕ್ಟ್ರು ಒಬ್ಬ ಐ ಟಿ ಗೈ, ಆಮೇಲೆ ಟ್ರಾವೆಲರ್, ಒಬ್ಬ ಪಕ್ಕ ಕನ್ನಡ ಹುಡುಗ. ನಾನು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದು. ಸೊ ಇದು ನನಗೆ ತುಂಬ ರೆಸೊನೇಟ್ ಆಯಿತು. ಹೇಗೆ ಬೆಂಗಳೂರಲ್ಲಿ ಲೈಕ್ 90ಸಲ್ಲಿ IT ಬೂಮ್ ಆಯಿತು, ಆಮೇಲೆ ಬ್ಯಾಂಗ್ಳೂರು ಈ ಥರ ಡೆವಲಪ್ ಆಯಿತು. ಸೊ ಆ ಪಕ್ಕ ಬೆಂಗಳೂರಿನ ನೇಚರ್ ನನಗಿತ್ತು, ಅದೇ ಸೇಮ್ ಕಾರ್ತಿಕ್ಗೂ ಇರೋದ್ರಿಂದ ತುಂಬ ರೆಸೊನೇಟ್ ಆಯಿತು. ಸೊ ಅದಕ್ಕೋಸ್ಕರ ಇನ್ಸೆನ್ಸಿಟಿವ್ ಅಂದರೆ ನೀವು ಹಾಗೆ ಇದ್ದೀರಾ? ಅದೊಂದು ಪಾಯಿಂಟ್ ಮೇ ಬಿ. ಅಂದರೆ ಅವನು ತುಂಬ ಯಂಗ್ ಬಾಯ್ ಆಗಿರೋದ್ರಿಂದ ಹಿ ರಿಯಾಕ್ಟ್ಸ್, ಅಂದರೆ ಯಾವುದನ್ನು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ರಿಯಾಕ್ಟ್ ಮಾಡ್ತಾನೆ. ಓಕೆ ಸರ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಮೇಡಮ್.
ನೋಡಿದ್ರಲ್ಲ ಈಗಾಗಲೇ ಒಂದು ಎ ಡೇಟ್ ಅನ್ನುವಂಥ ಚಿತ್ರ ಏನಿದೆ ಇದು ಒಂದು 3 ಹಾಡುಗಳನ್ನು ರಿಲೀಸ್ ಮಾಡಿದೆ, ಒಂದು ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಏನೋ ಇದರಲ್ಲಿ ಸಮಥಿಂಗ್ ಸ್ಪೆಷಲ್ ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದರೆ ಸೆಪ್ಟೆಂಬರ್ 4ಕ್ಕೆ ಇದರ ಪೂರ್ತಿ ಡೀಟೇಲ್ಸ್ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಜಯನ್ ಜೊತೆ ದೀಪಿಕಾ ಪವರ್ ಟಿವಿ, ಬೆಂಗಳೂರು.